ಅಕೌಂಟ್ ನಲ್ಲಿ ಹಣ ಇತ್ತು, ನಿನ್ನೆವರೆಗೂ ಹಣ ಇತ್ತು, ರಾತ್ರೋರಾತ್ರಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ರಾತ್ರೋರಾತ್ರಿ ಅಕೌಂಟ್ ನಲ್ಲಿ ಇದ್ದಂತ ಸಾವಿರಾರು ರೂಪಾಯಿ ಮಂಗ್ಮಾಯಾಗಿದೆ, ಎಲ್ಲಿ ಹೋಯ್ತು? ಎಸ್ಬಿಐ ಬ್ಯಾಂಕ್ ಗ್ರಾಹಕರ ಅಕೌಂಟ್ ನಲ್ಲಿ ಮೈನಸ್ ಬ್ಯಾಲೆನ್ಸ್ ಹೇಗೆ? ಎಸ್ಬಿಐ ಬ್ಯಾಂಕ್ ಗ್ರಾಹಕರ ಅಕೌಂಟ್ ನಲ್ಲೇ ಉಂಟಾದ ಸಮಸ್ಯೆ ಅದು. ಅಕೌಂಟ್ ಸಮಸ್ಯೆ ಬಗ್ಗೆ ವಿಚಾರಿಸಿದ್ರೆ ಸಿಬ್ಬಂದಿ ನೋ ರೆಸ್ಪಾನ್ಸ್. ಹೆಂಗಪ್ಪ ಆಯ್ತಿದ್ ಮೈನಸ್ ಬ್ಯಾಲೆನ್ಸ್ ಅಂತೇಳಿ ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಯಾರೂ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಮೈಸೂರಿನ ಯಾದವಗಿರಿ ಕುವೆಂಪು ನಗರದ ಬ್ರಾಂಚ್ ನಲ್ಲಿ ಈ ಸಮಸ್ಯೆ ಆಗಿದೆ. ವಿವೇಕಾನಂದ ವೃತ್ತ ಎಸ್ಬಿಐ ಬ್ರಾಂಚ್ ಸೇರಿ ಹಲವು ಕಡೆಗಳಲ್ಲಿ ಇಂಥ ಕತೆ ಆಗಿದೆ. ಯಾಕೆ, ಏನು, ಎತ್ತ ಅಂತ ಹೇಳಿ ಕೇಳೋಕ್ ಹೋದ್ರೆ ಯಾರು ಕೂಡ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಹಣ ಇತ್ತು ಅಕೌಂಟ್ ನಲ್ಲಿ, ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ಯಾಕೆ ಕಟ್ ಆಗಿದೆ, ಏನಾಗಿದೆ ಏನೂ ಗೊತ್ತಿಲ್ಲ. ಯಾರು ಉತ್ತರ ಕೊಡಬೇಕು, ಏನಾಯ್ತು ಅನ್ನೋದು ಹೇಳ್ಬೇಕಲ್ಲ. ಮೈಸೂರಿನ ಎಸ್ಬಿಐ ಶಾಖೆಗಳಲ್ಲಿನ ಈ ಮೈನಸ್ ಬ್ಯಾಲೆನ್ಸ್ಗೆ ಏನ್ ಕಾರಣ, ಯಾಕಿದು, ಹೇಗಾಯ್ತು, ಯಾಕಾಗ್ ಕಟ್ ಆಯ್ತು? ಯಾದವಗಿರಿ ಶಾಖೆ ಗ್ರಾಹಕ ಕಿರಣ್ ಅಕೌಂಟ್ ನಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಮಾರ್ಚ್ 25ನೇ ತಾರೀಕು ಮೈನಸ್ ಬ್ಯಾಲೆನ್ಸ್ ನೋಡಿ 9,484 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಯಾವತ್ತದು? ಮಾರ್ಚ್ 25ನೇ ತಾರೀಕು. ವಿವೇಕಾನಂದ ವೃತ್ತ ಖಾತೆ ಗ್ರಾಹಕ ರವಿ ಅವರ ಖಾತೆಯಲ್ಲಿ ನೋಡಿ 500ಕ್ಕೂ ಹೆಚ್ಚು ಖಾತೆಗಳಲ್ಲಿ ಇದೇ ರೀತಿ ಸಮಸ್ಯೆ ಆಗಿದೆ ಅಂತೇಳಿ ಅವರೆಲ್ಲ ನೋಡಿ ಎಷ್ಟು ಅಮೌಂಟ್ ಇತ್ತು, ಎಷ್ಟು ಕಟ್ಟಾಗಿದೆ, ಮೈನಸ್ ಬ್ಯಾಲೆನ್ಸ್ ಯಾಕಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಇಲ್ಲ, ನಂದು ಯಾವುದೇ ರೀತಿ ಲೋನ್ಸ್ ಗಳು ಯಾವ್ದು ಇಲ್ಲ. ಸೊ ಒಂದೇ ಒಂದು ಲೋನ್ ಇದೆ, ಅದು ಮಾಮೂಲಿ 1ನೇ ತಾರೀಕಿನ 3ನೇ ತಾರೀಕು ಒಳಗಡೆ ಅಮೌಂಟ್ ಹಾಕೊಂಡ್ರೆ ಅವರೇ ಮೆಸೇಜ್ ಮಾಡ್ತಾರೆ IDFC ಬ್ಯಾಂಕ್. ಸೊ ಅದು ಕಟ್ ಆಗುತ್ತೆ, ಅದೇನು ತೊಂದರೆ ಆಗಲ್ಲ. ನಿನ್ನೆ ಅಮೌಂಟ್ ನನ್ನ ಫ್ರೆಂಡ್ ಹಾಕಿದ್ದಾನೆ, ಅಂದ್ರೆ 25ನೇ ತಾರೀಕು ಮಧ್ಯಾಹ್ನ ಅಮೌಂಟ್ ಹಾಕಿದ್ದಾನೆ. ಅಮೌಂಟ್ ಹಾಕಿ ATM 20,000 ರೂಪಾಯಿ ಹಾಕಿದ್ದಾನೆ. ಹಾಕಿ ATM ಅಲ್ಲಿ ದುಡ್ಡು ಡ್ರಾ ಮಾಡಿದೀವಿ, ಇವನ್ ಸ್ಯಾಲರಿ ಅಂತಾನೆ ಎನ್ಕೊಳ್ಳಿದ್ದು. ಸೊ ಡ್ರಾ ಮಾಡ್ತಿದ್ದಂಗೆ ನಾನೇನ್ ಮಾಡಿದೆ, ಒಂದು ಮಾಮೂಲಿ ಟೀ ಹೋಟ್ಲಿಗೆ ಹೋಗಿ ಫೋನ್ ಪೇಲಿ ಕಳ್ಸೋಣ ಅಂದ್ಬಿಟ್ಟು ಕಳ್ಸಕ್ ಹೋದೆ. ಇನ್ಸಫಿಯಸ್ಟ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ. ನನ್ನ ಮಿನಿಮಮ್ 500 ಆದ್ರೂ ಇಡಬೇಕು, ಯಾಕಂದ್ರೆ 0 ಬ್ಯಾಲೆನ್ಸ್ ಅಕೌಂಟ್ ನಂದು. ಅದು 500 ಇಟ್ಟಿದ್ದೀನಿ, ಬಟ್ ಅದು ಶೋ ಆಗ್ತಾ ಇಲ್ಲ, ಇನ್ಸಫಿಯಸ್ಟ್ ಬ್ಯಾಲೆನ್ಸ್ ಅಂತಾನೆ ಬರ್ತಾ ಇದೆ. ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಹೋದ್ರೆ ಅದೇ 9,000 ಮೈನಸ್ ಆಗಿದೆ, ಮೈನಸ್ 9,000 ಜಿಲ್ಲೆ ತೋರಿಸ್ತಾ ಇದೆ. ಸೊ ಏನಕ್ಕೆ ಇದ್ದು ಅಂತ ಏನ್ ಮಾಡಿದೆ, ಫಸ್ಟ್ ಬೇರೆ ಎಲ್ಲ ಫ್ರೆಂಡ್ಸ್ ಗಳ ಹತ್ರ ಹಿಂಗ್ ಆಗ್ಬಿಟ್ಟಿದೆ, ಏನ್ ಮಾಡೋದಂತೆಲ್ಲ ವಿಚಾರಿಸಿದೆ. ಬ್ಯಾಂಕ್ಗೆ ಹೋಗಿ ವಿಚಾರಿಸಬೇಕು ಅಂತಂದ್ರು. ಸೊ ಅಲ್ಲಿ ಒಂದು ಲೋಕಲ್ ಬ್ರಾಂಚ್ ಹೋಗ್ಬಿಟ್ಟು ಅಲ್ಲಿ ಕೇಳಿದೆ, ಸರ್ ಹಿಂಗೆ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ಅಂದ್ರೆ ಏನಕ್ಕೆ ಏನಂತ ಗೊತ್ತಿಲ್ಲ ಅಂತ. ಅಕೌಂಟ್ ನಂಬರ್ ಕೇಳಿದ್ರು, ಹೇಳಿದೆ ಸರ್ ಇದು ನಮಗ್ ಬರಲ್ಲ, ಮೇನ್ ಬ್ರಾಂಚ್ಗೆ ಹೋಗ್ಬೇಕು, ನೀವು ಮೇನ್ ಬ್ರಾಂಚ್ ಅಲ್ಲಿ ಕೇಳಿ ಅಂತ ಬಂದೆ. ನಾ ಅದಕ್ಕೆ ಅಂತಾನೆ ಬೆಂಗಳೂರಿಂದ ಮೈಸೂರಿಗೆ ಬಂದು ಮೇನ್ ಬ್ರಾಂಚ್ ಹೋಗಿ ವಿಚಾರಿಸಿದೆ. ಅವ್ರು ಹೇಳಿದ್ರು ಇಲ್ಲ, ಇದು ಕ್ರೈಮ್ ಸಮಥಿಂಗ್ ಏನೋ ಅಂತ ಬರ್ತಾ ಇದೆ, ಸೈಬರ್ ಕ್ರೈಮ್ ಸಂಬಂಧಪಟ್ಟಿದ್ದು, ನಮಗ್ ಬರಲ್ಲ ಇದು, ನೀವು ಸೈಬರ್ ಕ್ರೈಮ್ಗೆ ಹೋಗಿ ವಿಚಾರಿಸಬೇಕು ಅಂತ ಹೇಳಿದ್ರು. ಇವ್ರು ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಅದು ಇದು ಕೊಟ್ಟಿದ್ರೆ ನಾನು ಸೈಬರ್ ಕ್ರೈಮ್ ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ಇರ್ಲಿ, ನನ್ಗೆ ಅಲ್ಲಿ ಪರಿಚಯ ಡೈರೆಕ್ಟ್ ಆಗಿ ಹೋಗಿ ಅಲ್ಲೂ ಕೂಡ ಅಕೌಂಟ್ ನಂಬರ್ ಹೇಳಿ ಇದ್ ಮಾಡಿದೆ. ಜಾರ್ಖಂಡ್ ಅಂತೇನೋ ಬರ್ತಾ ಇದೆ, ಜಾರ್ಖಂಡ್ ನಿಂದ ನಿಮ್ಗೆ ಲೇಯರ್ 3 ಅಂತೇನೋ ಹಾಕ್ಬಿಟ್ಟು ನಂದು ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ಅಲ್ಲಿ ಸೈಬರ್ ಕ್ರೈಮ್ ಕಡೆಯಿಂದ ಆಗಿದೆ ಅಂತ ಬರ್ತಾ ಇದೆ. ಈಗ -3 ನನಗೆ 3 ಜನದ್ದು ಲೇಯರ್ 3 ಅಂದ್ರೆ 3 ಜನ ಸೆಂಡ್ ಆಗಿರೋದು ಇರಬೇಕು. ನನ್ನ ಫ್ರೆಂಡ್ಗೆ ಅವ್ರು ನಮ್ಮ ಹಾಕಿದ್ದಾನೆ, ಸೊ ಅವನು ನನಗೆ ಕಳಿಸಿದೆ. ಈಗ 3 ಜನ, 3ನೇ ಲೇಯರ್ ನಾನೇ ಆಗಿದ್ರೆ. ಸೊ ಈಗ ಇವ್ರಗಳದ್ದು ಅವ್ರವ್ರ ಸ್ಯಾಲರಿ ಅಮೌಂಟೇನೆ, ಅವ್ರಗಳದ್ದು ಯಾವ್ದು ಆಗಿಲ್ಲ, ಅವ್ರದ್ದು IDFC ಬ್ಯಾಂಕು ಅದು ಬೇರೆ ಬ್ಯಾಂಕ್ಗಳು. ಬಟ್ SBI ಮಾತ್ರ ನನ್ನ ಲೇಯರ್ ಅವರು ಸರ್ ನಿಮ್ಮ ಒಬ್ಬರದ್ದೇ ಅಲ್ಲ, ಈ ಒಂದು ವೀಕ್ ಇಂದ ನಮಗೆ ತುಂಬಾ ಜನ ಬರ್ತಾ ಇದ್ದಾರೆ ಆ ತರ. ಸೊ ಇವತ್ತು ನೀವು ಆಕ್ಚುಲಿ 2ನೇವರು ಮೇಡಮ್, ಆಕ್ಚುಲಿ ಬೆಳಗ್ಗೆ ಮೊದಲನೇ ಒಂದ್ಸರಿ ಬಂದಿದೆ ಅಂತಂದೆ. ಇಲ್ಲ ತುಂಬಾ ಜನ ಬರ್ತಾ ಇದ್ದಾರೆ. 15ನೇ ತಾರೀಕು ಒಂದು ಲಿಸ್ಟ್ ಔಟ್ ಇದೆ ನೋಡಿ, ಇಲ್ಲೊಂದು 500 ಮೆಂಬರ್ಸ್ ಇದ್ದಾರೆ. ಇವರಿಷ್ಟು ಅನ್ನೋದು ಸೇಮ್ ಹಿಂಗೆ ಆಗಿದೆ. 25ನೇ ತಾರೀಕು ತುಂಬಾ ಜನದ ಅಕೌಂಟ್ ಹಂಗಾಗಿದೆ. ನಾಟ್ ಓನ್ಲಿ ನಮ್ಮ ಬ್ರಾಂಚ್, ಮೈಸೂರಲ್ಲಿ ಎಲ್ಲಾ ಬ್ರಾಂಚ್ ಅಲ್ಲಿ ಈ ತರ ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲಾರ ಇದರಲ್ಲೂ ಬ್ರಾಂಚ್ ಅಲ್ಲಿ ಅಂದ್ರೆ ಅಕೌಂಟ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಓಕೆ, ಒಮ್ಮೆಲ್ಲ ಅಕೌಂಟ್ ಚೆಕ್ ಮಾಡ್ರಪ್ಪ. ನನಗೆ ಆತಂಕ ಇರೋದೇನು ಗೊತ್ತಾ, ಈಗ ಯಾವ್ದೊಂದು ಹೋಟ್ಲಿಗೆ ಹೋಗಿರ್ತೀವಿ, ಊಟ ಗೀಟ ಮಾಡ್ತಾ ಇರ್ತೀವಿ, ಆಯ್ತಾ, ಒಂದೇ ಅಕೌಂಟ್ ಇರೋದು. ಆಮೇಲೆ ಸಮ್ಟೈಮ್ಸ್ ಎಣ್ಣೆ ಗಿಣ್ಣೆ ಹೊಡೆದಿರೋರು ಕೂಡ ಅದೇ ಇರುತ್ತಲ್ಲ, ವೀಕೆಂಡ್ ಮತ್ತೊಂದು ಅಂತೇಳಿ. ಆಮೇಲೆ ಸೊಮ್ಮೆ ಯಾವ್ದೋ ಟೈಮ್ಗೆ ಯಾವ್ದೋ ಬಿಲ್ಡಪ್ ಅಲ್ಲೆಲ್ಲ ಕೂರಿಸಿ ಎಲ್ಲ ಪಾರ್ಟಿ ಗಿಟಿ ಮಾಡ್ತಾ ಇರ್ತೀವಿ ಇಟ್ಕೊಳ್ಳಿ. ಒಂದು ಬಂದಿಲ್ಲ ಡಮಾರ್ ಕೇಸ್ ನಂಬರ್ 1. ಎರಡನೇದಾಗಿ ಯಾರೋ ಏರ್ಪೋರ್ಟ್ ಅಲ್ಲಿ ಹೋಗ್ತಾ ಇರ್ತಾನೆ, ಇಳಿದು ಟ್ಯಾಕ್ಸಿ ಬುಕ್ ಮಾಡಬೇಕು. ಈಗ ಇಲ್ಲೇ ನೀವು ಏರ್ಪೋರ್ಟ್ ಅಲ್ಲಿ ಇಳಿದ ನಂತರ ಟ್ಯಾಕ್ಸಿ ಬುಕ್ ಮಾಡಲೇಬೇಕು ನೀವು. ಗಾಡಿ ಇಲ್ಲ, ಏನ್ ಮಾಡ್ತೀರಿ ಅಂದ್ರೆ ದುಡ್ಡಿಲ್ಲ ಅಂತಂದ್ರೆ, ಆಯ್ತಾ. ಆಮೇಲೆ ನೀವು ಓಲಾ ಉಬರಲ್ಲಿ ಬರ್ತಾ ಇರ್ತೀರಿ, ಬಿಲ್ ಆಗ್ತಾ ಇದೆ, ಇಳಿಬೇಕು, ದುಡ್ಡಿಲ್ಲ ಅಂದ್ರೆ ಪಾಪ ಅವರ ಅಯೋಮಯ ಸ್ಥಿತಿ ಇದೆಯಲ್ಲ, ಅದನ್ನ ನನಗೆ ಊಹಿಸ್ಕೊಂಡಾಗ ಬಹಳ ಯಾಕಪ್ಪ ಹಿಂಗಾಯ್ತು ಅಂತೇಳಿ. ಆಮೇಲೆ ಈ ಸೈಬರ್ ಕ್ರೈಮ್ ಇದೆಯಲ್ಲ, ಅದೊಂದು ದೊಡ್ಡ ಹಿಡುಗು ರೀತಿಯಲ್ಲ, ಅಲ್ಲ, ಅದನ್ನ ಹೆಂಗ್ ಹಿಡಿಬೇಕು ಅಂದ್ರೆ ಗೊತ್ತಾಗ್ತಿಲ್ಲ ಅವರಿಗೆ, ತುಂಬಾ ಜನರಿಗೆ. ಇನ್ನೊಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಇದೆ. ಅದೇನು ಅಂತಂದ್ರೆ, ಇತ್ತೀಚೆಗೆ ಬೆಳಕಿಗೆ ಬಂತು ದೊಡ್ಡ ಸ್ಕ್ಯಾಮ್. ಒಂದು ದೊಡ್ಡ ಕಂಪನಿ, ಒಂದು ಆಸ್ಪತ್ರೆ ಅಂತ ಇಟ್ಕೊಳ್ಳಿ, ಆಗಿದೆ.
ಈ ಆಸ್ಪತ್ರೆ ಅಕೌಂಟ್ಗೆ ಲಕ್ಷಾಂತರ ದುಡ್ಡು ಬರ್ತಾ ಇರುತ್ತೆ. ಟಕ 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 ದುಡ್ಡು ಬರ್ತಾ ಇರುತ್ತೆ. ಧನ್ ಅಂತೇಳಿ 10 ಲಕ್ಷ ಎಗರಿಸ್ಬಿಡ್ತಾರೆ. 10 ಲಕ್ಷ ಎಗರಿಸ್ತಾರೆ, ಒಂದು ಅಕೌಂಟ್ಗೆ ಹೋಗುತ್ತೆ. ಆ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಹೋಗುತ್ತೆ. ಆ ಲೇಯರ್ ಅಂತ ಹೇಳಿದ್ರೆ ಅದನ್ನೇ ಇರಬೇಕು ಅಕೌಂಟ್. ಈ ಅದು ಎಗರಿಸೋದು 10 ಲಕ್ಷ ಅಲ್ಲ, 25 ಲಕ್ಷ 30 ಲಕ್ಷ ಆ ತರ ಎಗರಿಸ್ತಾರೆ ನೋಡ್ಬಿಟ್ಟು. ಒಂದು ದೊಡ್ಡ ಕಂಪನಿ 10 ಲಕ್ಷ ಎಗರಿಸ್ತಾ ಒಂದು ಅಕೌಂಟ್ಗೆ ಹೋಯ್ತು, ಆ ಅಕೌಂಟ್ ಇಂದ ಮತ್ತೊಂದು ಅಕೌಂಟ್ಗೆ ಹೋಯ್ತು. ಈಗ ಕಂಡುಹಿಡಿಯೋದು ಹೆಂಗೆ ನಿಮ್ಮ ಪ್ರಕಾರ? ಯಾವ ಅಕೌಂಟ್ಗೆ ಹೋಯ್ತು ಆ ಅಕೌಂಟ್ ಇಂದ ಸರ್ಚ್ ಮಾಡಬಹುದು. ಇಲ್ಲಿ ನೋಡಿ ಹೆಂಗ್ ತಲೆ ಹೊಡಿಸ್ತಾರೆ ಅಂತ. ಒಂದು ಅಕೌಂಟ್ ನಿಂದ 10 ಲಕ್ಷ ಎಗರಿಸಿದ್ರು, ಇನ್ನೊಂದು ಅಕೌಂಟ್ಗೆ ಹೋಯ್ತು, ಆ ಅಕೌಂಟ್ ನಿಂದ ಇಷ್ಟು ಟೈಮ್ನೊಳಗಾಗಿ ಇನ್ನೊಂದು ಅಕೌಂಟ್ಗೆ ಹೋಯ್ತು, ಈ ಅಕೌಂಟ್ ಡಿಲೀಟ್ ಆಯ್ತು. ಮೊದಲು ಬಂದಿದ್ದ ಅಕೌಂಟ್ ಡಿಲೀಟ್ ಆಯ್ತು. ಈಗ ಎಲ್ಲಿ ಹುಡುಕ್ತೀರಿ? ಹುಡುಕ್ಲಿಕ್ಕೆ ಆಗುತ್ತೆ. ಈಗ ಮೂಲ ಅಕೌಂಟ್ ಡಿಲೀಟ್ ಆಗಿದೆ. ಈಗ ಎಲ್ಲಿ ಹೋಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲಲ್ಲ. ಆ ಅಕೌಂಟ್ ಇಂದ ಹೋಗಿದೆ ಅದು ಗೊತ್ತಿದೆ, ಆ ಅಕೌಂಟ್ ಇಲ್ಲಲ್ಲ. ಈಗ ಅಂದ್ರೆ ನಿಮಗೆ ಸಾವಿರಾರು ಅಕೌಂಟ್ಗಳನ್ನ ಈ ತರ ಮಾಡಿ ಆ ದುಡ್ಡನ್ನು ಅದಕ್ಕೆ ಹಾಕಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಡಿಲೀಟ್ ಮಾಡ್ಬಿಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಈಗ ನಡೀತಿದೆ. ಈ ಶ್ರೀಕಿ ಗೀಕಿದೆಲ್ಲ ಕತೆ ಏನಿದೆ ಕತೆ ಹಿಂಗೆ ಹ್ಯಾಕ್ ಮಾಡೋದು, ಅವರೇ ಕ್ರಿಯೇಟ್ ಮಾಡೋದು, ಅವರೇ ಇದು ಮಾಡೋದು. ಅವ್ರು ಯಾರಿಗೋ ಮಾಡ್ಕೊಡ್ತಾರೆ, ಅವ್ರಿಗೆ ಮಾಡ್ಕೊಳ್ಳೋದಿಲ್ಲ. ಅವ್ರು ಮಾಡ್ಕೊಳ್ಳೋದಿಲ್ಲ. ಅದೊಂದು ಚೂಲದು ಉಚಿತನ. ಅವ್ರಿಗೆ ಶೇರೋ ಕೊಡ್ಬೇಕಂತೆ, ನಶಾಗಿ ಶೇರೋ ಕೊಡ್ಬೇಕಂತ. ಅವ್ರಿಗೆ ಐಷಾರಾಮಿ ರೂಮ್ ಮಾಡ್ಕೊಡ್ಬೇಕು, ಮತ್ತೊಂದು ಕೊಡ್ಬೇಕು, ಇದು ಕೊಡ್ಬೇಕು, ಚೆನ್ನಾಗಿ ಮಾಡ್ಕೊಡ್ಬೇಕು. ಕೆಲವರಿಗೆ ಹೇಗಿದೆ ಅಂದ್ರೆ ಹೋಗಿ ಬಿಲ್ ಮಾಡಿ ಕೆಲ ಒಂದು ರೂಮ್ ಕೊಡಿ, ಹಿಂಗೆಲ್ಲ ಕೇಳಕ್ಕೆ ಕೆಲವರಿಗೆ ಒಂಥರ ಮುಜುಗರ. ನೀವು ಬನ್ನಿ ಸರ್ ಕೂತ್ಕೊಳ್ಳಿ ಸರ್, ರೂಮ್ ರೆಡಿ ಇರುತ್ತೆ ಸರ್, ಬನ್ನಿ ಕೂತ್ಕೊಳ್ಳಿ ಮಾಡಕ್ಕೆ ಸರ್, ಕಂಪ್ಯೂಟರ್ ಸಿಸ್ಟಮ್ ಸರಿ ಇರುತ್ತೆ, ಅಕೌಂಟ್ ಒಂದು ಅಕೌಂಟ್ ಸರಿ. ಅರ್ಥ ಆಯ್ತಾ? ಹಿಂಗೆ ಆಗಿರ್ಬೋದಾ? ಅಲ್ಲ, ಈಗ ಸಣ್ಣ ಸಣ್ಣದಕ್ಕೂ ಶುರು ಮಾಡಿದಾರಲ್ಲ, 5 ರೂಪಾಯಿ 10 ರೂಪಾಯಿ ಮತ್ತೊಂದು ರೂಪಾಯಿ 20 ರೂಪಾಯಿ ಅಂತ ಹೇಳಿ 900 ರೂಪಾಯಿ 1000 ರೂಪಾಯಿ 500 ರೂಪಾಯಿ. ಆಮೇಲೆ ಬ್ಯಾಂಕ್ ಅವರೇ ಕದಿಯೋದು ತುಂಬಾ ಇದೆ. ಆ ತರನೂ ಆಗುತ್ತೆ. ಅಲ್ಲ, ಬ್ಯಾಂಕ್ ಅವ್ರು ಕದಿಯೋದೇ ಇದೆ. ಅವರು ಇಂಡೈರೆಕ್ಟ್ ಆಗಿ 100 ರೂಪಾಯಿ ಕಟ್ ಮಾಡ್ತಾರೆ. ಈಗ ನೀವು 100 ರೂಪಾಯಿ ಕಟ್ ಮಾಡಿದ್ದೆ ಯಾವತ್ತಾದ್ರೂ ಲೆಕ್ಕ ಹಾಕಿದ್ದೀರಾ? ಹೇಳಿಲ್ಲ. ನನ್ನ ಅಕ್ಕನ ಮಗದೊಂದು ಅಕೌಂಟ್ ಇತ್ತು, 600 ರೂಪಾಯಿ 700 ರೂಪಾಯಿ ಇತ್ತು. ಈಗ ಕೆಲಸದಲ್ಲಿದ್ದಾನೆ. ಅದು ಬ್ಯಾಲೆನ್ಸ್ ಇಟ್ಟಿಲ್ಲ ಅಂತ ಹೇಳ್ಬೋದು, ಖಾಲಿ 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 ಹಾಕಿ ಮೈನಸ್ 200 ರುಪೀಸ್ ಆಗಿತ್ತು. ಯಾವುದೋ ಒಂದು ಟೈಮಲ್ಲಿ ಯಾರೋ 1000 ರೂಪಾಯಿ ಹಾಕಿದಾಗ 200 ರೂಪಾಯಿ ಕಂಡು ಹೋಗ್ಬಿಡ್ತು. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿನೋದ್. ನಾನು ಕೆಲವು ಕತೆ ಹೇಳಿದೆ, ಯಾಕಂದ್ರೆ ನನಗೆ ನಾನು ಕೇಳ್ಪಟ್ಟ ಕೆಲವು ಕತೆಗಳು, ಅಂದ್ರೆ ಸ್ಕ್ಯಾಮ್ ಯಾವ ತರ ಆಗತ್ತೆ ಅಂತ ಹೇಳಿ ನಿಮ್ಗೆ ಕ್ಲಾರಿಟಿ ಸಿಕ್ತಲ್ಲ. ಆ ಅಕೌಂಟ್ ಡಿಲೀಟ್ ಆದ್ರೆ ಯಾವಂದ್ರೆ ಹೆಂಗ್ರಿ ಪತ್ತೆ ಹಚ್ಚಕ್ಕಾಗತ್ತೆ? ಬಟ್ ಆ ತರ ಆದ್ರೆ ಆತಂಕಕಾರಿ. ಇದು ಎಡವಟ್ಟು ಏನೋ ಸ್ವಲ್ಪ ಏನೋ ಎರರ್ ಆಗಿದೆ ಅಂತಂದ್ರೆ, ಬ್ಯಾಂಕ್ ಎರರ್ ಅಂತಂದ್ರೆ ಓಕೆ. ಆದ್ರೆ ಅಲ್ಲಿ ಲೇಯರ್ ಗಿಯರ್ ಜಾರ್ಖಂಡ್ ಮತ್ತೊಂದು, ಈ ಜಾರ್ಖಂಡ್, ಉತ್ತರ ಪ್ರದೇಶ, ಯುಪಿ, ಆಮೇಲೆ ಬಿಹಾರ ಅಂತ ಹೇಳಿದಾಗ ಬೇರೆ ಬೇರೆ ಕಡೆ ಬೆಂಕಿ ಬೀಳತ್ತೀರಿ. ಇದು ಏನ್ ನಿಜವಾಗಿ ಆಗಿರೋದು? ನಿಜಕ್ಕೂ ಕೂಡ ಏನು ಕೇಂದ್ರ ಸರ್ಕಾರ, ಅದರಲ್ಲೂ ಕೂಡ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಿಕ ಬದಲಾವಣೆಯಲ್ಲಿ ಈಗಾಗಲೇ ಡಿಜಿಟಲ್ ಪೇಮೆಂಟ್ಸ್ಗೆ ಸಾಕಷ್ಟು ಒತ್ತು ಕೊಡ್ತಾ ಇದೆ. ಈಗಾಗಲೇ ಏನು ಬ್ಯಾಂಕ್ನಲ್ಲಿರುವಂತಹ ಹಣ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಎಸ್ಬಿಐ ಖಾತೆಗೆ ಅದರಲ್ಲೂ ಕೂಡ 15 ಮತ್ತು 25ನೇ ತಾರೀಕು ಈ 2 ದಿನಾಂಕಗಳಲ್ಲಿ ಏಕಾಏಕಿ ಅಕೌಂಟ್ನಲ್ಲಿರುವಂತಹ ಹಣ ಮೈನಸ್ ಆಗಿರುವಂತದ್ದು. ಈಗಾಗಲೇ ಏನು ಕಿರಣ್ ಮತ್ತು ರವಿ, ನಾವು ಮಾತಾಡಿಸಿರುವಂತಹ ಕಿರಣ್ ವ್ಯಕ್ತಿ ಏನಿದ್ದಾರೆ, ಯುವಕ ಏನಿದ್ದಾರೆ, ಆತ ಕೂಡ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿರ್ತಾರೆ. ಸುಮಾರು 22,000, ಅದರಲ್ಲಿ 22,000 ಡ್ರಾ ಮಾಡಿ 200 ರೂಪಾಯಿ ಅಕೌಂಟ್ ಇಟ್ಟಿರ್ತಾರೆ. ಆದ್ರೆ ಏಕಾಏಕಿ ಮೈನಸ್ 9,000 ಆಗಿರುತ್ತೆ. ಆತ ಯಾವುದೇ ಲೋನ್ ತಗೊಂಡಿರೋದಿಲ್ಲ, ಯಾವುದೇ ರೀತಿಯಾದಂತಹ EMI ಕೂಡ ಇರೋದಿಲ್ಲ, ಎಲ್ಲವನ್ನು ಕೂಡ ಕಟ್ಟಿರ್ತಾರೆ. ಆದ್ರೂ ಕೂಡ ಏಕಾಏಕಿ 9,000 ಮೈನಸ್ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಇದಕ್ಕೂ ಕೂಡ ಕಾಡ್ತಾ ಇರುವುದು. ಅವ್ರಿಗೂ ಕೂಡ ಸಾಕಷ್ಟು ಆಶ್ಚರ್ಯ ಆಗುತ್ತೆ. ಆ ಬ್ಯಾಂಕ್ಗೆ ಹೋಗಿ ಅದೆಲ್ಲ ಕೇಳುವಂತಹ ಕೆಲಸ ಮಾಡೋ ಸಂದರ್ಭದಲ್ಲೂ ಕೂಡ ಬ್ಯಾಂಕ್ನ ಸಿಬ್ಬಂದಿಗಳು ಕೊಟ್ಟಿರುವಂತಹ ಉತ್ತರ, ಆ ಒಂದು ದಿನದಲ್ಲಿ ಸುಮಾರು 500 ಅಕೌಂಟ್ಗಳಲ್ಲಿ ಈ ರೀತಿಯಾಗಿ ಮೈನಸ್ ಬ್ಯಾಲೆನ್ಸ್ ಆಗಿದೆ. ಸೊ ಹೀಗಾಗಿ ಇದನ್ನು ಕೂಡ ಸೈಬರ್ ಕ್ರೈಮ್ನ ಪೊಲೀಸರು ಕೂಡ ತನಿಖೆ ಮಾಡಬೇಕು ಅಂತ ಒಂದಷ್ಟು ರೀಸನ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಗಾಗಲೇ ಆತನ ಅಕೌಂಟ್ ನಲ್ಲಿ ಬರ್ತಾ ಇರುವಂತದ್ದು ಲೇಯರ್ 3 ಬಂದಿದೆ. 3 ಜನರು ಕೂಡ ಟ್ರಾನ್ಸಾಕ್ಷನ್ ಮಾಡಿರುವಂತಹ ಏನು ಕಾರಣಕ್ಕಾಗಿ ಅದನ್ನು ಕೂಡ ಜಾರ್ಖಂಡ್ ನಲ್ಲಿ ಡಿವೈಎಸ್ಪಿ ಕ್ರೈಮ್ ಅವರು ಇದ್ದಾರೆ, ಸೈಬರ್ ಕ್ರೈಮ್ ನ ಪೊಲೀಸ್ ಹೇಳಿದ್ದಾರೆ, ಅವರು ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ಸೊ ಹೀಗಾಗಿ ಆ ಅಕೌಂಟ್ ಅನ್ನ ಫ್ರೀಸ್ ಮಾಡಲಾಗಿದೆ ಅಂತ ಹೇಳಿ ಬ್ಯಾಂಕ್ನ ಸಿಬ್ಬಂದಿಗಳು ಒಂದಷ್ಟು ಉತ್ತರವನ್ನು ಕೊಡ್ತಾ ಇರುವಂತದ್ದು. ಈಗಾಗಲೇ ಏನು ಮೈನಸ್ 9,000 ಆಗಿದೆ. ಆ ಅಕೌಂಟ್ಗೆ ಈಗ ಆತ 1 ರೂಪಾಯಿ ಮತ್ತು 100 ರೂಪಾಯಿನ ಹಾಕಿ ಟೆಸ್ಟ್ ಅನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ 1 ರೂಪಾಯಿ ಮತ್ತು 100 ರೂಪಾಯಿ ಸಂದರ್ಭದಲ್ಲೂ ಕೂಡ ಆ ಅಕೌಂಟ್ ಏಕಾಏಕಿ ಕಟ್ ಆಗಿದೆ. ಆದ್ರೆ ಆ ಕಟ್ ಆಗಿರುವಂತಹ ಅಕೌಂಟ್ ಏನಿದೆ
₹1 ಕಟ್ಟಾದ್ರೂ ಕೂಡ ನಮ್ಮ ಬ್ಯಾಂಕ್ ನ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲವೂ ಕೂಡ ರಿಫ್ಲೆಕ್ಟ್ ಆಗಬೇಕು. ಆದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಆ ಹಣ ತೋರಿಸ್ತಾ ಇಲ್ಲ. ಇದು ಈಗ ಸಾಕಷ್ಟು ಎಲ್ಲೋ ಒಂದು ಕಡೆ ಆದ್ರೆ SBI ಅಕೌಂಟ್ ಹ್ಯಾಕ್ ಮಾಡ್ತಾ ಇದಾರಾ ಅಥವಾ ಸಣ್ಣ ಸಣ್ಣ ಅಕೌಂಟ್ ಗುರಿಯಾಗಿಸ್ಕೊಂಡು. ಥ್ಯಾಂಕ್ ಯು. ಆದ್ರೆ ಬಹಳ ಬ್ಯಾಂಕ್ಗಳು ಇದರ ಬಗ್ಗೆ ತುಂಬಾ ಗಮನ ಹರಿಸಬೇಕಪ್ಪ. ತುಂಬಾ ಮೋಸ ಮಾಡ್ತಾ ಇದ್ದೀರಿ ನೀವು ಏನೇ ಹೇಳಿ. ಡಿಜಿಟಲ್ ಯುಗದಲ್ಲಿ ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆಗಳಾಗಿದೆ, ಅದೆಲ್ಲ ಎರಡು ಮಾತಿಲ್ಲ. ನಾನಂತೂ ಪರ್ಸ್ ತಗೊಂಡು ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ಹಣ ಇಟ್ಕೊಳ್ಳೋದೇ ಇಲ್ಲ ಈಗ, ಎಲ್ಲ ಮೊಬೈಲ್ ಅಲ್ಲೇ ಆಗುತ್ತೆ. ಆಮೇಲೆ ATMಗೆ ಹೋಗದೆ ತುಂಬಾ ವರ್ಷ ಆಗ್ತಾ ಬಂತು. ATM ನಂಬರ್ ಮರ್ತೋಗಿದೆ, ನಾವು ATM ಕಾರ್ಡ್ ನಂಬರ್ ಮರ್ತೋಗಿ, ಸತ್ಯವಾಗ್ಲೂ ಮರ್ತೋಗಿದೆ. ಹೋಗೋದು ಬಹಳ ಕಡಿಮೆ. ಆಮೇಲೆ ಈಗ ಮೊದಲೆಲ್ಲ ATM ಇದಕ್ಕೆ ಏನಂತಾರೆ, ಅದಕ್ಕೆ ಮಷೀನ್ ಇದಿರತ್ತಲ್ಲ ಸಣ್ಣ ರೂಮು, ಅಲ್ಲಿಗೆ ಹೋಗೋದೇ ಒಂದು ಖುಷಿ, ಫುಲ್ AC ಇರತ್ತೆ ಅಂತ ಹೇಳಿ. ಬಿಸಿಲಲ್ಲಿ ಹೋಗಿ ಹೌದು, ಬಹಳ ಖುಷಿ ಆ ಟೈಮಲ್ಲಿ. ಅದು ಅಷ್ಟೇ ಬಹಳ ಫ್ರೆಶ್ ಅಪ್ ಆಗಿ ಕ್ಲೋಸ್ ಆಗಿರುತ್ತಲ್ಲ, ಕ್ಲೋಸ್ ಆಗಿ ಒಳ್ಳೆ ಘಮ ಅಂತಿತ್ತು. ಈಗ ಒಂದು 4 ನಾಯಿ ಮಿಡ್ಲಲ್ಲಿ ಹಿಂಗ್ ಕಾಲಿಟ್ಕೊಂಡು ಹೋಗಿ 4 ನಾಯಿ ಮಲಗಿರ್ತವೆ. 4 ನಾಯಿ ಮಲಗಿರ್ತವೆ, ಬಹಳ ಸೂಕ್ಷ್ಮವಾಗಿ ಕಾಲಿಡಬೇಕು. ನಾವು ಇವತ್ತೋ ಫೋರ್ಸ್ ಅಲ್ಲಿ ಕೆಳಗೆ ಬೇರೆ ಎಲ್ಲ ಒತ್ತು ಬಿಟ್ರೆ ಅದು ನಾಯಿ ಕ್ವಾಂಕ್ ಅಂತದೆ. ಸೊ ಅಂತ ಪರಿಸ್ಥಿತಿ ಆಗಿದೆ. ನೆಕ್ಸ್ಟ್ ಸ್ಟೋರಿಗೆ ಬನ್ನಿ. ಓಕೆ.